ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗಾಗಲೇ ನಾನು ಭಾರತದ ಅಣೆಕಟ್ಟುಗಳನ್ನು ಕುರಿತು ತಮ್ಮ ಜೊತೆ ಚರ್ಚೆ ಮಾಡೀನಿ. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅತಿ ಮಹತ್ವದ ಒಂದು ಅಧ್ಯಾಯ ನದಿಗಳು. ಇವತ್ತು ನಾನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತು FDSD ಪರೀಕ್ಷೆಗೆ ಸಂಬಂಧಪಟ್ಟಂತೆ ದಕ್ಷಿಣ ಭಾರತ ನದಿಗಳ ಕುರಿತು ಸಂಕ್ಷಿಪ್ತವಾಗಿ ಪ್ರಮುಖ ಅಂಶಗಳನ್ನು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಪರೀಕ್ಷೆ ಸಮೀಪ ಇರೋದರಿಂದ ಇದನ್ನು ಕೇವಲ ಒಂದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಅಂಶಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನೋಡಿ, ದಕ್ಷಿಣ ಭಾರತ ನದಿಗಳು, ಇಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರಂದ್ರ, ಕೆಳಗಿನ ಯಾವ ನದಿ ಪೂರ್ವಾಭಿಮುಖವಾಗಿ ಹರಿಯುವುದಿಲ್ಲ ಅಂದರೆ ಇಲ್ಲಿ ಒಂದು ಪಶ್ಚಿಮಾಭಿಮುಖ ಹರಿಯುವ ನದಿ ಕೊಡ್ತಾನೆ, 3 ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೊಟ್ಟು ಯಾವುದು ಪೂರ್ವಾಭಿಮುಖವಾಗಿ ಹರಿಯುವುದಿಲ್ಲ ಅಂತ ಕೇಳ್ತಾನೆ. ಅದೇ ರೀತಿ ಕೆಳಗಿನ ಯಾವ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುವುದಿಲ್ಲ ಕೂಡ ಪ್ರಶ್ನೆ ಕೇಳಬಹುದು. ಅದು ಭಾರತ ಮತ್ತು ಕರ್ನಾಟಕ ಆಗಿರ್ಬೋದು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದಂಥ ಉದ್ದೇಶ ಇಟ್ಟುಕೊಂಡು ಇಲ್ಲೊಂದು ಕೆಲವೊಂದು ಕೋಡ್ ಕೊಟ್ಟು ನಾನು ಇದನ್ನು ಕರೆಕ್ಟಾಗಿ ನೆನಪಿಡ್ರಿ. ಎಲ್ಲ ನಾವು ನೆನಪಿಡ್ತಂದ್ರೆ ಈ ಕೋಡ್ ಇಲ್ಲದೇನು ಕೂಡ ನೆನಪಿಡ್ಬೋದು. ಇದನ್ನ ನೋಡ್ರಿ ಹೆಂಗ ನೋಡಿ, ದಕ್ಷಿಣ ಭಾರತದೊಳಗೆ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿ ಸೇರುವಂಥ ನದಿಗಳು ಯಾವುವು? ಅದಕ್ಕೆ ಒಂದು ಪ್ರಮುಖ ನದಿಗಳ ಒಂದು ಕೋಡ್ ಕೊಟ್ಟಿನಿ. ಕಾಕ ಮತ್ತು ಮಗ ಭೀಮ ಪಾಪೆ ಗೋದಾವರಿ ನದಿಗೆ ಹೋದರು. ಈಗ ನೋಡಿ, ಕಾಂದ್ರೆಯಲ್ಲಿ ಯಾವ ನದಿ ಅಂದ್ರೆ ಕಾವೇರಿ ನದಿ, ಕ ಅಂದ್ರ ಕೃಷ್ಣ, ಮ ಅಂದ್ರ ಮಹಾನದಿ, ತು ಅಂದ್ರ ತುಂಗಭದ್ರ, ಮಲಪ್ರಭಾ, ಘಟಪ್ರಭಾ, ಭೀಮ, ಪಾಲಾರ, ಪೆನ್ನಾರ, ಗೋದಾವರಿ. ಇನ್ನೂ ನೋಡ್ರಿ, ಕಾವೇರಿ, ಕೃಷ್ಣ, ಮಹಾನದಿ, ತುಂಗಭದ್ರ, ಮಲಪ್ರಭಾ, ಘಟಪ್ರಭಾ, ಭೀಮ, ಪಾಲಾರ, ಪೆನ್ನಾರ, ಗೋದಾವರಿ. ಈ ಸಂಕೇತಗಳ ಆಧಾರ ಇವುಗಳು ನೆನಪಿರಿ. ಈ ಪ್ರಮುಖ ನದಿಗಳು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ನದಿಗಳು. ಹಾಗೆಯೇ ಇಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿದು ಈ ಕಡೆ ಬಂಗಾಳ ಕೊಲ್ಲಿ ಸೇರುವಂಥ ನದಿಗಳು ಯಾವಂದ್ರೆ, ಅಥವಾ ಪೂರ್ವಾಭಿಮುಖವಾಗಿ ಹರಿಯುವ ಪ್ರಮುಖ ನದಿಗಳು ಹೇಮಾವತಿ, ಕೃಷ್ಣ, ಅರ್ಕಾವತಿ, ಕಾವೇರಿ, ಮಲಪ್ರಭಾ, ಘಟಪ್ರಭಾ, ಲಕ್ಷ್ಮಣ, ತುಂಗಭದ್ರ, ಭೀಮ, ಹಾರಿದಂದ್ರೆ ಹಾರಂಗಿ ನದಿ. ನೋಡ್ರಿ, ಹೇ ಕೃಷ್ಣ, ಆ ಕಾವೇರಿಯ ಮಗ ಲಕ್ಷ್ಮಣ ತುಂಬಿದ ನದಿಗೆ ಹಾರಿದ. ಇದು ಕೂಡ ನೋಡ್ರಿ, ಹೇಮಾವತಿ, ಕೃಷ್ಣ, ಅರ್ಕಾವತಿ, ಕಾವೇರಿ, ಮಲಪ್ರಭಾ, ಘಟಪ್ರಭಾ, ಲಕ್ಷ್ಮಣ ತೀರ್ಥ, ತುಂಗಭದ್ರ, ಭೀಮ, ಹಾರಂಗಿ ನದಿ. ಇವು ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಪ್ರಮುಖವಾಗಿ. ಇನ್ನು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ದಕ್ಷಿಣ ಭಾರತ ನದಿಗಳಲ್ಲಿ ಅದರ ಕೋಡಿಂದ ಸಮಾನತ ಶಪ ಕಾನೆ. ನೋಡಿ, ಸ ಅಂದ್ರ ಸಬರ್ಮತಿ, ಮಾಂಡವ್ಯ ಅಥವಾ ಮಹದಾಯಿ, ನರ್ಮದಾ, ತಪತಿ, ಶರಾವತಿ, ಪೇರಿಯಾರ, ಕಾಳಿ, ನೇತ್ರಾವತಿ ನದಿ. ಸರಿನಾ? ಅದೇ ರೀತಿ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಪ್ರಮುಖ ನದಿಗಳು ಇಲ್ಲಿ ಅಂದ್ರೆ ಅಘನಾಶಿನಿ, ಕಾಳಿ, ಶರಾವತಿ, ನೇತ್ರಾವತಿ, ವರಹ, ಬೇಡ್ತಿ ನದಿ. ಇನ್ನೊಮ್ಮೆ ನೋಡಿ, ಅಘನಾಶಿನಿ, ಕಾಳಿ, ಶರಾವತಿ, ನೇತ್ರಾವತಿ, ವರಹ, ಬೇಡ್ತಿ ನದಿ. ಇವು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು. ಈಗ ನಾನು ಇಂತಹ ಒಂದು ಪ್ರಮುಖ ನದಿಗಳನ್ನು ಈಗ ಡಿಸ್ಕಸ್ ಮಾಡ್ತೇನೆ. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಪೂರ್ವಾಭಿಮುಖವಾಗಿ ಹರಿಯುವ ಪ್ರಮುಖ ನದಿಗಳನ್ನು ಮೊದಲು ಚರ್ಚೆ ಮಾಡೋಣ. ನಂತರ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ನಮ್ಮ ಜೊತೆ ನಾನು ಚರ್ಚೆ ಮಾಡ್ತೇನೆ. ಈಗ ಪ್ರಮುಖವಾಗಿ ಅಂತ ಒಂದು ಮೊದಲ ನದಿ ಯಾವುದು ತೆಗೆದುಕೊಂಡ್ರೆ ಇಲ್ಲಿ ಮಹಾನದಿ. ನೋಡಿ, ಯಾವುದು? ಮಹಾನದಿ. ನೋಡಿ, ಮಹಾನದಿ ಇದು ಹುಟ್ಟುವಂಥ ರಾಜ್ಯ ಯಾವುದಂದ್ರೆ ಛತ್ತೀಸ್ಗಢ ರಾಜ್ಯ. ಛತ್ತೀಸ್ಗಢ ರಾಜ್ಯದ ಸಿಹಾವ ಅಥವಾ ಸಿಂಹಾವ ಎಂಬ ಪ್ರದೇಶದಲ್ಲಿ ಉಗಮವಾಗಿ ಇದು ಒರಿಸ್ಸಾದ ಕಟಕ್ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ನದಿ ಯಾವುದಂದ್ರ ಮಹಾನದಿ. ಹಾಗಾದ್ರೆ ಇಲ್ಲಿ ಈ 885 ಕಿಲೋಮೀಟರ್ ಉದ್ದವಾಗಿರುವಂತಹ ಮಹಾನದಿ ಛತ್ತೀಸ್ಗಢ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ಹರಿತದ. ಹಾಗಾದ್ರೆ ಇಲ್ಲಿ ಒರಿಸ್ಸಾದ ಕಣ್ಣೀರು ನದಿ ಯಾವ್ದು ಕರಿತಾ ಇದ್ರ ಮಹಾನದಿ. ಇದು ಭಾರತದಲ್ಲಿ ಉದ್ದವಾದ ಅಣೆಕಟ್ಟು ಹೀರಾಕುಡ್ ಅಣೆಕಟ್ಟನ್ನ ಮಹಾನದಿಗೆ ಒರಿಸ್ಸಾ ರಾಜ್ಯದ ಸಂಬಲ್ಪುರ್ ಜಿಲ್ಲೆಯ ಹೀರಾಕುಡ್ ಎಂಬ ಸ್ಥಳದಲ್ಲಿ ಹೀರಾಕುಡ್ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದು 4801 ಮೀಟರ್ ಉದ್ದವಾಗಿರತಕ್ಕಂಥದ್ದು. ಇಂತಹ ಮಹಾನದಿಯ ಒಂದು ಪ್ರಮುಖ ಉಪನದಿಗಳು ಶಿವನಾಥ, ಮಾಂಡ, ಜೋಂಕ, ಟೆಲ್ಲ, ಹಸ್ತಿಯೋ ಇವೆಲ್ಲ ಮಹಾನದಿಯ ಪ್ರಮುಖ ಉಪನದಿಗಳು. ಹಾಗಾದ್ರೆ ದಕ್ಷಿಣ ಭಾರತ ಇನ್ನೊಂದು ಪ್ರಮುಖವಾದಂಥ ಒಂದು ನದಿ ಯಾವುದಂದ್ರ ಗೋದಾವರಿ ನದಿ. ಎಸ್, ನೋಡಿ, ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ಮತ್ತು ದೊಡ್ಡದಾದ ನದಿ ಯಾವುದಂದ್ರೆ
ಅದೇ ಗೋದಾವರಿ. ಅಥವಾ ದಕ್ಷಿಣ ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಉದ್ದವಾದ ದೊಡ್ಡದಾದ ನದಿ ಯಾವುದಂದ್ರೆ ಗೋದಾವರಿ. ಇಂತಹ ಗೋದಾವರಿ ನದಿಯನ್ನು ದಕ್ಷಿಣ ಭಾರತದ ವೃದ್ಧಗಂಗೆ ಅಂತ ಕರೀತಾರೆ. ಹಾಗಾದ್ರೆ ಇದು ಪ್ರಮುಖವಾಗಿ ಎಲ್ಲಿ ಹುಡುಕ್ತಂದ್ರೆ ಇದು ಮಹಾರಾಷ್ಟ್ರದ ಒಂದು ಪಶ್ಚಿಮ ಘಟ್ಟಗಳಲ್ಲಿ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಒಂದು ತ್ರಯಂಬಕೇಶ್ವರ ಎಂಬಲ್ಲಿ, ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಎಂಬಲ್ಲಿ ಉಗಮವಾಗುವಂತ ನದಿನೇ ಯಾವುದಂದ್ರೆ ಗೋದಾವರಿ. ತ್ರಯಂಬಕೇಶ್ವರ ಎಂಬಲ್ಲಿ ಉಗಮವಾಗಿ ಈ ನದಿಯು ಆಂಧ್ರ ಪ್ರದೇಶದ ಕಾಕಿನಾಡ ಹತ್ತಿರ ಇದು ಎಲ್ಲಿ ಸೇರ್ತಂದ್ರೆ ಬಂಗಾಳ ಕೊಲ್ಲಿಯನ್ನ ಸೇರುವಂತ ನದಿ ಯಾವ್ದಾದ್ರು ಗೋದಾವರಿ. ಹಾಗಾದ್ರೆ ಗೋದಾವರಿ ನದಿಯು ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುವಂತಹ ಒಂದು ನದಿ. ಹಾಗಾದ್ರೆ ಇಂತಹ ಗೋದಾವರಿ ನದಿಯು ದುಧ್ಮಾ ಎಂಬ ಜಲಪಾತವನ್ನ ಆಂಧ್ರ ಪ್ರದೇಶದಲ್ಲಿ ನಿರ್ಮಿಸಿದೆ. ನೋಡಿ, ಇದನ್ನು ದಕ್ಷಿಣ ಭಾರತದ ಉದ್ದಗಂಗೆ ಅಂತ ಕರೀತಾರೆ. ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದಂಥ ನದಿ. ಇದರ ಉದ್ದ ಸುಮಾರು 1465 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥ ನದಿನೇ ಯಾವುದಂದ್ರೆ ಗೋದಾವರಿ ನದಿ. ಅವರ ಇಂತಹ ಗೋದಾವರಿ ನದಿಯ ಪ್ರಮುಖ ಉಪನದಿಗಳು ಯಾವಪ್ಪ ಅಂದ್ರೆ ಇಲ್ಲಿ ಪೂರ್ಣ, ಇಂದ್ರಾವತಿ, ಸಬರಿ, ಮಂಜ್ರಾ ನದಿ. ಇಂತಹ ಗೋದಾವರಿ ನದಿಯ ಒಂದು ಜಲಾನಯನ ಪ್ರದೇಶ ಕರ್ನಾಟಕದಲ್ಲಿ ಕೂಡ ಇದೆ. ಹೇಗೆಂದ್ರ ಈ ಗೋದಾವರಿ ನದಿಯ ಉಪನದಿಯಾದ ಮಂಜ್ರಾ ನದಿಯ ಉಪನದಿ ಕಾರಂಜಾ ನದಿಯು ಕರ್ನಾಟಕದ ಉತ್ತರ ಭಾಗದ ಬೀದರ್ ನಲ್ಲಿ ಹರಿಯುವುದರಿಂದ ಇದರ ಜಲಾನಯನ ಪ್ರದೇಶವು ಕರ್ನಾಟಕದಲ್ಲಿ ಕೂಡ ಕಂಡು ಬರುತ್ತದೆ. ನೋಡಿ, ಗೋದಾವರಿ ನದಿ ನೇರವಾಗಿ ಕರ್ನಾಟಕದಲ್ಲಿ ಹರಿದಿಲ್ಲ, ಬಟ್ ಇದರ ಉಪನದಿ ಮಂಜ್ರಾ ನದಿ ಉಪನದಿ ಕಾರಂಜಾ ನದಿ ಎಲ್ಲಿ ಹರಿತಂದ್ರೆ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರಿತಕ್ಕಂಥದ್ದು. ಇದು ಗೋದಾವರಿ ನದಿಯ ಕುರಿತು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಯಾವುದಂದ್ರೆ ಕೃಷ್ಣಾ ನದಿ. ಯಾವುದ್ರಿ? ಕೃಷ್ಣಾ ನದಿ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಸ್ಥಳೀಯರು ಇದನ್ನು ಹಿರೇಹೊಳೆ ಅಂತ ಕರೀತಾರ, ಇನ್ನು ಕೃಷ್ಣವೇಣಿ ಅಂತ ಕೂಡ ಕರೀತಾರ. ಹಾಗಾದ್ರೆ ಇಂತಹ ಕೃಷ್ಣಾ ನದಿ ಇದು ಎಲ್ಲಿ ಹುಡ್ತಂದ್ರ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಒಂದು ಮಹಾಬಲೇಶ್ವರ ಎಂಬಲ್ಲಿ ಉಗಮವಾಗುವಂತ ನದಿನೇ ಯಾವುದು ಅಂದ್ರ ಕೃಷ್ಣಾ ನದಿ. ಹಾಗಾದ್ರೆ ಇದು ಆಂಧ್ರ ಪ್ರದೇಶದ ನಿಜಾಮಪಟ್ಟಣದ ಬಳಿ ದೀವಿ ಬಿಂದು ಎಂಬಲ್ಲಿ ನೋಡಿ, ನಿಜಾಮಪಟ್ಟಣ ಕೂಡ ಕೊಡಬಹುದು ನಿಮಗ. ನಿಜಾಮಪಟ್ಟಣದ ಬಳಿ ದೀವಿ ಬಿಂದು ಎಂಬಲ್ಲಿ ಇದು ಎಲ್ಲಿ ಸೇರ್ತದ್ರ ಬಂಗಾಳ ಕೊಲ್ಲಿಯನ್ನ ಸೇರುವಂತ ನದಿ ಯಾವುದಪ್ಪ ಅಂದ್ರೆ ಕೃಷ್ಣಾ ನದಿ. ಹಾಗಾದ್ರೆ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿರುವಂತ ನದಿ ಯಾವ್ದು? ಕೃಷ್ಣಾ ನದಿ. ಕೃಷ್ಣಾ ನದಿಯ ಒಟ್ಟು ಉದ್ದ 1400 ಕಿಲೋಮೀಟರ್ ಆಗಿದ್ದು, ಕೃಷ್ಣಾ ನದಿಯು ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಹರಿಯುವಂತ ನದಿ. ಹಾಗಾದ್ರೆ ಇಂತಹ ಕೃಷ್ಣಾ ನದಿಯು ಒಂದು ವಿವಾದ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ಇತ್ತೀಚೆಗೆ ತೆಲಂಗಾಣ, ಈ 4 ರಾಜ್ಯಗಳಲ್ಲಿ ಇದರ ವಿವಾದ ಕಂಡು ಬರ್ತದೆ. ಹಾಗಾದ್ರೆ ಇಂಥ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಇದು ಹರಿಯುವ ಉದ್ದ ಸುಮಾರು 483 ಕಿಲೋಮೀಟರ್. ಕೆಲವೊಂದು ಪಕ್ಕ 480 ಕೊಟ್ಟರೆ ಕನ್ಫ್ಯೂಸ್ ಆಗಬೇಡ್ರಿ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವ್ದು? ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿದಂತ ನದಿ ಯಾವುದಪ್ಪ ಅಂದ್ರೆ ಕೃಷ್ಣಾ ನದಿ. ಹಾಗಾದ್ರೆ ಇಲ್ಲಿ ಗೊತ್ತಿರಲಿ, ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಯಾವತ್ತು ಬಹಳ ಸಲ ಪ್ರಶ್ನೆ ಕೇಳ ಹೌದಾ? ಕೊಯ್ನಾ, ದೂಧಗಂಗಾ, ಪಂಚಗಂಗಾ, ಭೀಮಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಡೋಣಿ, ಇವು ಪ್ರಮುಖವಾಗಿ ಈ ಕೃಷ್ಣಾ ನದಿಯ ಉಪನದಿಗಳು. ಹಾಗಾದ್ರೆ ಕೃಷ್ಣಾ ನದಿಯ ಉಪನದಿಗಳಲ್ಲಿ ಪ್ರಮುಖವಾಗಿ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಭೀಮಾ ನದಿ ಬಗ್ಗೆ ಗೊತ್ತಿರಲಿ. ಭೀಮಾ ನದಿ ಹುಟ್ಟುವಂಥದ್ದು ಎಲ್ಲಿ ಅಂತ ಕೇಳ್ತಾರ. ಇದು ಸಾಂಗ್ಲಿ ಜಿಲ್ಲೆಯ ಭೀಮಾಶಂಕರ ಎಂಬಲ್ಲಿ, ಪಶ್ಚಿಮ ಘಟ್ಟಗಳ ಒಂದು ಸಾಂಗ್ಲಿ ಜಿಲ್ಲೆಯ ಭೀಮಾಶಂಕರ ಎಂಬಲ್ಲಿ ಉಗಮವಾಗಿ ಇದು ರಾಯಚೂರಿನ ಮಲಕಾಪುರದ ಹತ್ತಿರ ನೋಡ್ರಿ, ರಾಯಚೂರಿನ ಮಲಕಾಪುರದ ಹತ್ತಿರ ಇದು ಯಾವ ನದಿ ಸೇರ್ತಂದ್ರ ಕೃಷ್ಣಾ ನದಿಗೆ ಸೇರುವಂತ ಒಂದು ನದಿ ಯಾವ್ದಪ್ಪ ಅಂದ್ರ ಭೀಮಾ ನದಿ ಅಂತಕ್ಕಂಥದ್ದು. ಹಾಗಾದ್ರೆ 861 ಕಿಲೋಮೀಟರ್ ಉದ್ದವಾದಂತ ಒಂದು ಭೀಮಾ ನದಿಯು ಈ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದು. ಹಾಗಾದ್ರೆ ಇದು ಇಂತಹ ಒಂದು ಭೀಮಾ ನದಿಯ ದಡದ ಮೇಲಿರ್ತಕ್ಕಂಥ ಪ್ರಮುಖ ನಗರಗಳು ಪಂಡ್ರಾಪುರ, ಗಾಣಗಾಪುರ ಮತ್ತು ಗತ್ತರ್ಗಿ. ಭಾಗಮತ ದೇವಾಲಯ ಕೂಡ ಇಲ್ಲದಂದ್ರೆ ಭೀಮಾ ನದಿಯ ದಡದ ಮೇಲಿವೆ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಬರ್ತಕ್ಕಂಥದ್ದು ಯಾವ್ದಾದ್ರು ತುಂಗಭದ್ರಾ. ನೋಡಿ, ತುಂಗಭದ್ರಾ ಇದು ವಿಶೇಷ. ತುಂಗಭದ್ರಾ ನದಿ ಹುಟ್ಟುವಂತ ಜಿಲ್ಲೆ ಯಾವ್ದಂದ್ರೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ. ನೋಡ್ರಿ,
ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ. ತುಂಗಭದ್ರಾ ಅವಕ್ಕಿನ ಮುಂಚೆ ತುಂಗಾ ಮತ್ತು ಭದ್ರಾ ಇವೆರಡೂ ಕೂಡ ಬೇರೆ ಬೇರೆ ನದಿಗಳು. ತುಂಗ ಮತ್ತು ಭದ್ರಾ ನದಿಗಳು ಇವು ಎರಡೂ ಎಲ್ಲಿ ಹುಡ್ತಾವ ಅಂದ್ರ ಚಿಕ್ಕಮಗಳೂರು ಜಿಲ್ಲೆಯ ವರಹಾ ಬೆಟ್ಟದ ಗಂಗಾಮೂಲ ಎಂಬಲ್ಲಿ, ವರಹಾ ಬೆಟ್ಟದ ಗಂಗಾಮೂಲದ ಹತ್ತಿರ ಹುಟ್ಟುವಂತ ಸಮೀಪದಲ್ಲಿ ಎರಡು ಹುಡ್ತಾವ, ಒಂದು ತುಂಗ ಇನ್ನೊಂದು ಭದ್ರಾ. ಈ ತುಂಗಾ ಭದ್ರಾ ಮತ್ತು ಎರಡು ಎಲ್ಲಿ ಕೂಡ್ತಾವ ಅಂದ್ರ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಬಳಿ ಎರಡೂ ನದಿ ಕೂಡ್ತಾವ. ಈಗ ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಿಂದ ಇದು ಒಂದು ತುಂಗಭದ್ರಾ ನದಿಯಾಗಿ ಹರಿತದ. ನೋಡ್ರಿ, ಕೂಡಲಿಂದ ಯಾವ ನದಿಯಾಗಿ ಹೆಸರು ಪಡಿತಂದ್ರ ತುಂಗಭದ್ರಾ. ಹಾಗಾದ್ರೆ ನೋಡ್ರಿ, ತುಂಗಭದ್ರಾ ಇದು ಪ್ರಮುಖವಾಗಿ ಹೋಗಿ ಎಲ್ಲಿ ಕೂಡ್ತಾರ ಆಂಧ್ರ ಪ್ರದೇಶದ ಕರ್ನೂಲಿನ ಆಲಂಪುರ ಬಳಿ ಇದು ಆಂಧ್ರ ಪ್ರದೇಶ ಬರ್ತಕ್ಕಂಥದ್ದು. ಹಾಗಾದ್ರೆ ಇದು ಯಾವ ನದಿಯನ್ನು ಕೂಡ್ತಂದ್ರ ಕೃಷ್ಣಾ ನದಿಯನ್ನು ಕೂಡ್ತಕ್ಕಂಥದ್ದು. ಈ ಒಂದು ತುಂಗಭದ್ರಾ ನದಿಯು ಸುಮಾರು ಉದ್ದ 641 ಕಿಲೋಮೀಟರ್. ಹಾಗಾದ್ರೆ ಕರ್ನಾಟಕದಲ್ಲಿ ಹುಟ್ಟಿರುವ ನದಿಗಳಲ್ಲಿ ಪ್ರಮುಖ ಕೃಷ್ಣಾ ನದಿಯ ಉಪನದಿ. ಇದು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಅಂತ ಕೂಡ ಕರೀತಾರ. ಇಂತಹ ತುಂಗಭದ್ರಾ ನದಿಯು ಕರ್ನಾಟಕವನ್ನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎರಡು ಭಾಗಗಳಾಗಿ ವಿಭಾಗಿಸಿರುವಂತಹ ನದಿ. ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಈಶಾನ್ಯಾಭಿಮುಖವಾಗಿ ಹರಿಯುವಂತಹ ನದಿ ಯಾವತ್ತು ಈಗಾಗಲೇ ಪ್ರಶ್ನೆ ಇಟ್ಟರು, ಅದೇ ತುಂಗಭದ್ರಾ. ಹಾಗಾದ್ರೆ ಗೊತ್ತಿರಲಿ, ರಾಯಚೂರು ದೋಆಬ್ ಪ್ರದೇಶ ಕರೀತಾರ. ರಾಯಚೂರು ದೋಆಬ್ ಪ್ರದೇಶ ಅಂದ್ರೆ ಯಾವ್ದಂದ್ರ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶವನ್ನೇ ಏನೆಂದು ಕರೀತಾರ ಗೊತ್ತೇನು? ರಾಯಚೂರು ದೋಆಬ್ ಅಂತ ಕರೀತಾರ. ಬಿಜಾಪುರದ ಶಾಹಿ ಮನೆತನ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಕಾದಾಟಕ್ಕೆ ಕಾರಣವಾಗಿರುವ ಪ್ರದೇಶವೇ ಯಾವುದಂದ್ರೆ ರಾಯಚೂರು ದೋಆಬ್ ಪ್ರದೇಶ. ಇಂತಹ ತುಂಗಭದ್ರಾ ನದಿಯ ದಡದ ಮೇಲೆ ಇರ್ತಕ್ಕಂಥ ಪ್ರಮುಖ ಸ್ಥಳಗಳ ಬಗ್ಗೆ ಪ್ರಶ್ನೆ ಕೇಳ್ತಾರ. ಅವು ಯಾವಂದ್ರ ವಿಶೇಷವಾಗಿ ಹಂಪೆ ಬಾಳಸರಕೆರೆ, ಹಂಪೆ, ಹೊಸಪೇಟೆ, ಆಮೇಲೆ ಕರ್ನೂಲ, ಆಲಂಪುರ, ಹರಿಹರ, ಇವು ಶಿವಮೊಗ್ಗ, ಹೊಸಪೇಟೆ, ಇವು ಪ್ರಮುಖವಾಗಿ ಯಾವ ನದಿಯ ದಡದ ಮೇಲೆ ಕಂಡು ಬರ್ತಾವ ಅಂದ್ರ ತುಂಗಭದ್ರಾ ನದಿಯ ದಡದ ಮೇಲೆ ಕಂಡು ಬರ್ತವ. ಇಂತಹ ತುಂಗಭದ್ರಾ ನದಿಗೆ ಇಲ್ಲಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಬಳಿ ತುಂಗಭದ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದರ ಜಲಾಶಯಕ್ಕೆ ಪಂಪಸಾಗರ ಅಂತ ಕರೀತಾರ. ಇದು ಪ್ರಮುಖ ಗೊತ್ತಿರಲಿ. ಇನ್ನ ನಾವು ಈ ಒಂದು ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಲ್ಲಿ ಯಾವಪ್ಪ ಅಂದ್ರೆ ಘಟಪ್ರಭಾ, ಅದನ್ನು ಕೂಡ ಬಹಳ ಸಲ ಎಕ್ಸಾಮ್ ಕೇಳ್ತಾರೆ, ಗೊತ್ತಿರಲಿ. ಇಂತಹ ಘಟಪ್ರಭಾ ನೋಡಿ, ಘಟಪ್ರಭಾ ನದಿ ಇದು ಕೂಡ ಕೃಷ್ಣಾ ನದಿಯ ಪ್ರಮುಖ ಉಪನದಿ. ಘಟಪ್ರಭಾ ನದಿ ಹುಟ್ಟುವಂಥದ್ದು ಎಲ್ಲಂದ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ಅಂಬೋಳಿ ಘಾಟದಲ್ಲಿ ಹುಟ್ಟುವಂತ ನದಿ ಯಾವುದಪ್ಪ ಅಂದ್ರ ಘಟಪ್ರಭಾ. ಇಲ್ಲಿ ಈ ಒಂದು ಅಂಬೋಳಿ ಘಾಟದಲ್ಲಿ ಹುಟ್ಟುವಂತ ಘಟಪ್ರಭಾ ನದಿಯು ಕೊನೆಗೆ ಇದು ಕೂಡುವಂತ ಸ್ಥಳ ಅಂದ್ರ ಬಾಗಲಕೋಟೆಯ ಹೆಡಲೂರು ಎಂಬಲ್ಲಿ ಯಾವ ನದಿಯನ್ನು ಕೂಡ್ತದಪ್ಪ? ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಹೆಡಲೂರು ಎಂಬಲ್ಲಿ ಯಾವ ನದಿಯನ್ನು ಸೇರ್ತಂದ್ರ ಕೃಷ್ಣಾ ನದಿಯನ್ನ ಸೇರ್ತಕ್ಕಂಥದ್ದು ಯಾವುದಂದ್ರ ಘಟಪ್ರಭಾ ನದಿ. ನೋಡಿ, ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಒಂದು ಅಂಬೋಳಿ ಘಾಟದಲ್ಲಿ ಹುಟ್ಟುವಂತ ಒಂದು ಘಟಪ್ರಭಾ ನದಿಯು ಬಾಗಲಕೋಟೆ ಹೆಡಲೂರು ಎಂಬಲ್ಲಿ ಕೃಷ್ಣಾ ನದಿಯನ್ನು ಸೇರ್ತಕ್ಕಂಥದ್ದು. ಇದು ಗೊತ್ತಿರಲಿ, ಬಹಳ ಇಂಪಾರ್ಟೆಂಟ್. ಘಟಪ್ರಭಾ ನದಿಗೆ ಅತ್ಯಂತ ಒಂದು ಪ್ರಮುಖ ಜಲಪಾತ ಉಂಟಾಗ್ತದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ, ಅದನ್ನು ಗೋಕಾಕ್ ಜಲಪಾತ ಅಂತ ಕರೀತಾರ. ಗೋಕಾಕ ಜಲಪಾತವನ್ನು ನಿರ್ಮಿಸಿದ ನದಿ ಯಾವುದಂದ್ರೆ ಘಟಪ್ರಭಾ ನದಿ. ಹಾಗಾದ್ರೆ ಇದನ್ನ ಭಾರತ ನಯಾಗರ ಜಲಪಾತ ಅಂತ ಕರೀತಾರೆ, ಗೋಕಾಕ ಜಲಪಾತನ. ಹಾಗಾದ್ರೆ ಘಟಪ್ರಭಾ ನದಿಗೆ ಕಟ್ಟಿದಂತ ಒಂದು ಡ್ಯಾಮ್ ಯಾವ್ದಪ್ಪ ಅಂದ್ರ ಇದು ಹಿಡಕಲ್ ಡ್ಯಾಮ್ ಅಂತ ಕರೀತಾರ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಹಿಡಕಲ್ ಡ್ಯಾಮ್. ಇದು ಯಾವ ನದಿ ಅಂದ್ರೆ ಘಟಪ್ರಭಾ ನದಿಗೆ. ಅದೇ ರೀತಿ ಗೊತ್ತಿರಲಿ ಮಲಪ್ರಭಾ ನದಿ. ನೋಡಿ, ಇದನ್ನು ಕೂಡ ಇಂಪಾರ್ಟೆಂಟ್. ಮಲಪ್ರಭಾ ನದಿ ಹುಟ್ಟುವಂಥದ್ದು ಎಲ್ಲಂದ್ರ ಬೆಳಗಾವಿ ಜಿಲ್ಲೆ. ಇದು ಕರ್ನಾಟಕದಲ್ಲಿ ಹುಟ್ಟುತ್ತದ. ಕರ್ನಾಟಕದ ಎಲ್ಲಂದ್ರ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ, ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟನಾಗಿದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಅಥವಾ ಕಣಕಂಬಿ ಎಂಬಲ್ಲಿ ಹುಟ್ಟುವಂತ ನದಿ ಯಾವುದರ ಮಲಪ್ರಭಾ ನದಿ. ಇಂತಹ ಮಲಪ್ರಭಾ ನದಿಯು ಪ್ರಸಿದ್ಧ ಸ್ಥಳವಾದಂತಹ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಬಳಿ ಯಾವ ನದಿಯನ್ನು ಕೂಡುತ್ತಪ್ಪ ಅಂದ್ರ ಇದು ಕೃಷ್ಣಾ ನದಿಯನ್ನ ಕೂಡುತ್ತದ. ಇದು ಜಗತ್ ಪ್ರಸಿದ್ಧ ಬಸವಣ್ಣನವರು ಒಂದು ಐಕ್ಯವಾದಂತಹ ಸ್ಥಳ ಯಾವುದನ್ನು ಕೂಡಲ ಸಂಗಮ. ಇಂತಹ ಕೂಡಲ ಸಂಗಮ ಎಂಬಲ್ಲಿ ಮಲಪ್ರಭಾ ನದಿಯು ಈ ಒಂದು ಕೃಷ್ಣಾ ನದಿಯನ್ನು ಸೇರ್ತಕ್ಕಂಥದ್ದು. ಹಾಗಾದ್ರೆ ಗೊತ್ತಿರಲಿ, ಮಲಪ್ರಭಾ ನದಿಗೆ
ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮನವಳ್ಳಿ ಬಳಿ ನವಿಲು ತೀರ್ಥ ಎಂಬಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದರ ಜಲಾಶಯವನ್ನ ರೇಣುಕಾ ಸಾಗರ ಕರೀತಾರ, ಅಥವಾ ಇಂಥ ಒಂದು ಅಣೆಕಟ್ಟಿಗೆ ಇಂದಿರಾ ಗಾಂಧಿ ಅಣೆಕಟ್ಟು ಕೂಡ ಕರೀತಾರ ಅಂತಕ್ಕಂಥ ನೆನಪಿಡ್ರಿ. ಇನ್ನ ಈ ಕೃಷ್ಣಾ ನದಿಯ ಪ್ರಮುಖ ಒಂದು ಉಪನದಿ ಅಂದ್ರೆ ದೋಣಿ ನದಿ. ನೋಡಿ, ದೋಣಿ ನದಿ. ಎಸ್, ಹಾಗಾದ್ರೆ ಈ ದೋಣಿ ನದಿಯು ವಿಶೇಷ ಏನಂದ್ರ ಇದು ಮಹಾರಾಷ್ಟ್ರದ ಜತ್ ತಾಲೂಕ, ಮಹಾರಾಷ್ಟ್ರದ ಒಂದು ಜತ್ ತಾಲೂಕಿನಲ್ಲಿ ಹುಟ್ಟುವಂತ ನದಿ. ಜತ್ ತಾಲೂಕಿನಲ್ಲಿ ಹುಟ್ಟಿ ಇದು ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಮೂಲಕ ಪ್ರವೇಶಿಸಿ ಇದು ಕಲಬುರಗಿಯ ಜಮಲಾಪುರ ಬಳಿ ಇದು ಯಾವುದನ್ನು ಕೊಡ್ತಾರ, ಕೃಷ್ಣಾ ನದಿಯನ್ನ ಸೇರ್ತಕ್ಕಂಥದ್ದು. ಇದು ಸುಮಾರು 183 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು, ಸರಿನಾ. ಅದೇ ರೀತಿ ಮಲಪ್ರಭಾ 304 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು, ಸರಿನಾ. ಹಾಗಾದ್ರೆ ದೋಣಿ ನದಿ ಮಹಾರಾಷ್ಟ್ರದ ಜತ್ ತಾಲೂಕಿನಲ್ಲಿ ಉಗಮವಾಗಿ ಇದು ಕಲಬುರಗಿಯ ಜಮಲಾಪುರ ಬಳಿ ಕೃಷ್ಣಾ ನದಿಯನ್ನ ಸೇರ್ತಕ್ಕಂಥದ್ದು. ಹಾಗಾದ್ರೆ ಇದು ನೋಡಿ, ಬಿಜಾಪುರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಇದು ಜೋಳ ಬೆಳೆಗೆ ಅತಿ ಪ್ರಸಿದ್ಧವಾದಂಥದ್ದು. ಇದನ್ನು ಕರ್ನಾಟಕದ ಹುಚ್ಚ ನದಿ ಕರೀತಾರ, ಯಾಕಂದ್ರೆ ತನ್ನ ನದಿ ಪಾತ್ರವನ್ನು ಅವಾಗ ಬದಲಾಯಿಸೋದ್ರಿಂದ. ಹಾಗಾದ್ರೆ ನೋಡಿ, ದೋಣಿ ಬೆಳೆದರೆ ಓಣಿ ಎಲ್ಲ ಜೋಳದ ಕರೀತಾರ, ಅಂದ್ರೆ ಜೋಳದ ಒಂದು ಬೆಳೆಗೆ ಅತಿ ಪ್ರಸಿದ್ಧವಾದಂಥ ಒಂದು ಪ್ರದೇಶ ಅಂದ್ರೆ ದೋಣಿ ನದಿಯ ಒಂದು ಪ್ರದೇಶ ಅಂತಕ್ಕಂಥದ್ದು. ಇದು ಪ್ರಮುಖವಾಗಿ ಕೃಷ್ಣಾ ನದಿಯ ಉಪನದಿಗಳು. ಅವುಗಳಲ್ಲಿ ಯಾವುದಪ್ಪ ಅಂದ್ರೆ ಒಂದು ಭೀಮಾ ನದಿ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ದೋಣಿ, ಇವು ಪ್ರಸಿದ್ಧವಾದಂಥವು. ಈಗ ಒಂದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂಥ ಒಂದು ನದಿ ನೋಡೋಣ. ಅದೇ ಯಾವುದಪ್ಪ ಅಂದ್ರೆ ಕಾವೇರಿ ನದಿ. ನೋಡ್ರಿ, ಕಾವೇರಿ ನದಿಯು ಪ್ರಮುಖವಾಗಿ ಇದು ಹುಟ್ಟುವಂತ ಸ್ಥಳ, ಅದರ ಬಗ್ಗೆ ನಮಗೆ ಮಾಹಿತಿ ಇರಲಿ. ಹಾಗಾದ್ರೆ ಇಂತಹ ಒಂದು ಕಾವೇರಿ ನದಿಯು ಇದು ಕೂಡ ಒಂದು ಕರ್ನಾಟಕದಲ್ಲಿ ಒಂದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು. ಹಾಗಾದ್ರೆ ಇದನ್ನ ದಕ್ಷಿಣ ಭಾರತ ಗಂಗೆ ಅಂತ ಕರೀತಾರ, ಅಥವಾ ಕರ್ನಾಟಕದ ಜೀವ ನದಿ ಅಂತ ಕರೀತಾರ. ಅಂತಹ ಒಂದು ನದಿನೇ ಯಾವುದಪ್ಪ ಅಂದ್ರೆ ಕಾವೇರಿ ನದಿ. ನೋಡಿ, ಇದ್ರ ಬಗ್ಗೆ ಕೂಡ ಬಹಳ ಸಾರಿ ಪ್ರಶ್ನೆ ಕೇಳ್ತಾರೆ ನಮಗ. ನೋಡಿ, ಕಾವೇರಿ ನದಿ ಹುಟ್ಟುವಂಥದ್ದು ಎಲ್ಲಂದ್ರೆ ಇದು ಕರ್ನಾಟಕದ, ಕಾವೇರಿ ನದಿಯು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕೊಡಗು ಜಿಲ್ಲೆಯ, ನೋಡ್ರಿ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಯಾವ ಜಿಲ್ಲೆ ಅಂದ್ರೆ ಕೊಡಗು ಜಿಲ್ಲೆ. ಈ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಬರ್ತಕ್ಕಂಥ ಅಗಸ್ತೇಶ್ವರ ದೇವಾಲಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ತಲಕಾವೇರಿ ಎಂಬಲ್ಲಿ ಹುಟ್ಟುವಂತ ನದಿನೇ ಯಾವುದಂದ್ರೆ ಕಾವೇರಿ ನದಿ. ಹೀಗೆ ಇದು ಕೊನೆಗೆ ತಮಿಳುನಾಡಿನ ಕಾವೇರಿ ಪಟ್ಟಣಂ ಬಳಿ ಇದು ಎಲ್ಲಿ ಸೇರ್ತಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ನದಿ. ಹಾಗಾದ್ರೆ ಇಂತಹ ಒಂದು ಕಾವೇರಿ ನದಿಯ ಜಲಾನಯ ಪ್ರದೇಶ ಕೇರಳ, ತಮಿಳುನಾಡು, ಪಾಂಡಿಚೇರಿ, ಕರ್ನಾಟಕದಲ್ಲಿ ಕಂಡು ಬರ್ತದೆ. ಇಂತಹ ಕಾವೇರಿ ನದಿಯ ವಿವಾದ ಕುರಿತು ಕರ್ನಾಟಕ, ತಮಿಳುನಾಡು, ಕೇರಳ, ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ನಡುವೆ ಇದರ ವಿವಾದ ಕಂಡು ಬರ್ತದೆ. ಹಾಗಾದ್ರೆ ಇಂತಹ ಕಾವೇರಿ ನದಿಯ ಒಟ್ಟು ಉದ್ದ ಸುಮಾರು 805 ಕಿಲೋಮೀಟರ್. ಹಾಗಾದ್ರೆ ಕರ್ನಾಟಕದಲ್ಲಿ ಇಂತಹ ಒಂದು ಕಾವೇರಿ ನದಿಯ ಉದ್ದ ಎಷ್ಟಪ್ಪ ಅಂದ್ರೆ 383 ಕಿಲೋಮೀಟರ್. ಕೆಲವೊಂದು ಬುಕ್ನ 380 ಕೊಟ್ಟರೆ ಕನ್ಫ್ಯೂಸ್ ಆಗಬೇಡ್ರಿ. ಸುಮಾರು 383 ಅಥವಾ ಸುಮಾರು 380 ಕಿಲೋಮೀಟರ್ ಉದ್ದವಾಗಿ ಹರಿಯುವಂಥದ್ದು ಕರ್ನಾಟಕದಲ್ಲಿ ಯಾವುದಂದ್ರೆ ಕಾವೇರಿ ನದಿ. ಟೋಟಲ್ ಉದ್ದ ಅಷ್ಟೇ 805 ಕಿಲೋಮೀಟರ್. ಕರ್ನಾಟಕದಲ್ಲಿ ಹುಟ್ಟಿರುವ ಪ್ರಮುಖ ನದಿಗಳೇ ಇದು ಕಾವೇರಿ ನದಿ ಉದ್ದವಾಗಿ ಹರಿಯತಕ್ಕಂಥದ್ದು. ಅದೇ ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು? ಕೃಷ್ಣಾ ನದಿ. ಹಾಗಾದ್ರೆ ಕರ್ನಾಟಕದಲ್ಲಿ ಹುಟ್ಟಿರುವ ನದಿಗಳಲ್ಲೇ ಒಂದು ಪ್ರಮುಖ ನದಿಗಳಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದಂದ್ರೆ ಕಾವೇರಿ ನದಿ. ಹಾಗಾದ್ರೆ ಇಂತಹ ಕಾವೇರಿ ನದಿಯು ಪ್ರಮುಖವಾಗಿ 3 ನದಿ ದ್ವೀಪ ನಿರ್ಮಿಸದ. ಅದು ಒಂದು ಯಾವುದಂದ್ರ ಶ್ರೀರಂಗಪಟ್ಟಣ, ಎಸ್. ಇನ್ನೊಂದು ಯಾವುದಂದ್ರ ಶಿವನ ಸಮುದ್ರ. ಇನ್ನೊಂದು ಯಾವುದು ಗೊತ್ತೇನು? ಶ್ರೀರಂಗಂ, ಎಸ್, ಶ್ರೀರಂಗ. ಇದು 3 ಪ್ರಮುಖ ನದಿ ದ್ವೀಪ ನಿರ್ಮಿಸದ. ಇವೆರಡು ಕರ್ನಾಟಕದಲ್ಲಿ ಬರ್ತಾವ, ಎಸ್. ಹಾಗಾದ್ರೆ ಇದು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಶಿವನ ಸಮುದ್ರ ಕೂಡ ಅದೇ ರೀತಿ ಶ್ರೀರಂಗ ಇದು ಎಲ್ಲಿ ಕಂಡು ಬರ್ತದೆ? ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ 3 ಕಡೆ ರಂಗನಾಥ ಸ್ವಾಮಿ ದೇವಾಲಯ. ಅದಕ್ಕೆ ಇಲ್ಲಿ ಇರ್ತಕ್ಕಂಥದಕ್ಕೆ ದೇವಾಲಯ ಏನು ಕೇಳ್ತಾರೆ? ಆದಿರಂಗ. ಇಲ್ಲಿ ಯಾವುದಂದ್ರೆ ಮಧ್ಯರಂಗ. ಹಾಗಾದ್ರೆ ಅದೇ ರೀತಿ ಇಲ್ಲಿ ಯಾವುದು ಅಂದ್ರ ಶ್ರೀರಂಗ. ಇಲ್ಲಿ ಯಾವುದು ಕಂಡು ಬರ್ತಂದ್ರೆ ಅಂತ್ಯರಂಗ. ಅಂದ್ರೆ 3 ಒಂದು ರಂಗನಾಥ ಸ್ವಾಮಿ ದೇವಾಲಯ ಇಲ್ಲಿ ಕಂಡು ಬರೋದ್ರಿಂದ ಈ ರೀತಿಯಾಗಿ ಇದನ್ನು ಕರೀತಾರೆ ಅಂತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಕಾವೇರಿ ನದಿಯು ಇಲ್ಲಿ ಜಲಪಾತ ನಿರ್ಮಿಸಿದ ಮೈಸೂರು ಜಿಲ್ಲೆಯಲ್ಲಿ
ಚುಂಚನಕಟ್ಟೆ ಜಲಪಾತ. ಯಾವ ನೋಡಿ, ಚುಂಚನಕಟ್ಟೆ ಜಲಪಾತ. ಅದೇ ರೀತಿ ಶಿವನ ಸಮುದ್ರ ಜಲಪಾತ, ಇದನ್ನು ಕೂಡ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು. ಈ ಶಿವನ ಸಮುದ್ರ ಜಲಪಾತವು ಎರಡು ಶೆಕೆಗಳಾಗ್ತವ. ಒಂದು ಗಗನಚುಕ್ಕಿ, ಇನ್ನೊಂದು ಯಾವುದಪ್ಪ ಅಂದ್ರ ಬರಚುಕ್ಕಿ. ಒಂದು ಯಾವ್ದ್ರಿ ಗಗನಚುಕ್ಕಿ, ಇನ್ನೊಂದು ಯಾವ್ದ್ರಿ ಬರಚುಕ್ಕಿ. ಇದು ಶಿವನ ಸಮುದ್ರ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಗಗನಚುಕ್ಕಿ ಮತ್ತು ಬರಚುಕ್ಕಿ. ಅದೇ ರೀತಿ ಇದು ಪ್ರಮುಖವಾದಂಥ ಜಲಪಾತಗಳು. ಇದು ಯಾವ ನದಿಗೆ ಕಂಡು ಬರ್ತದೆ ಅಂದ್ರೆ ಕಾವೇರಿ ನದಿಗೆ. ಅದೇ ರೀತಿ ಇನ್ನೊಂದು ಯಾವ್ದ್ರ ತಮಿಳುನಾಡಿನಲ್ಲಿ ಹೊಗೇನಕಲ್ ಜಲಪಾತ ಬರ್ತದೆ ನೋಡಿ. ಯಾವ್ದ್ರಿ ಹೊಗೇನಕಲ್ ಜಲಪಾತ ಅಂತೇಳಿ. ಈ ಹೊಗೇನಕಲ್ ಯೋಜನೆ ಕುರಿತು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಕುರಿತು ವಿವಾದ ಕಂಡು ಬರ್ತದೆ. ಮೇಕೆದಾಟು ಕೂಡ ಕಂದರದಲ್ಲಿ ಇರ್ತಕ್ಕಂಥದ್ದು. ಇದು ರಾಮನಗರದ ಒಂದು ಕನಕಪುರ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥದ್ದು ಮೇಕೆದಾಟು ಅಂತ ಕರೀತಾರೆ. ಅಲ್ಲಿ ಕಾವೇರಿ ಒಂದು ಕಂದರದ ಕಡಿದಾದ ಪ್ರದೇಶದಲ್ಲಿ ಹರಿತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ನೋಡಿ, ಪ್ರಮುಖವಾಗಿ ಕಾವೇರಿ ನದಿಯ ಒಂದು ವಿವಾದಗಳು ಪ್ರಮುಖವಾಗಿ ಈಗಾಗಲೇ ಹೇಳಿದಂತೆ ಕರ್ನಾಟಕ, ಕೇರಳ, ತಮಿಳುನಾಡು 3 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ನಡುವೆ ಕಂಡು ಬರ್ತದ. ಹಾಗಾದ್ರೆ ಇಂಥ ಕಾವೇರಿ ನದಿಯ ಪ್ರಮುಖ ಉಪನದಿಗಳು ಯಾವುವು ಅಂತೇಳಿ ಭಾಳ ಸರಿ ಕೆಳಗಿನ ಯಾವ್ದು ಉಪನದಿ ಅಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಉಪನದಿ ಗೊತ್ತಿರ್ಬೇಕಂದ್ರೆ ಅವು ಉಪನದಿಗಳು ಯಾವಂದ್ರೆ ಹೇಮಾವತಿ, ಸುವರ್ಣವತಿ, ಅರಕಾವತಿ, ಅಮರಾವತಿ, ಕಬಿನಾ ಅಥವಾ ಕಪಿಲಾ ನದಿ ಅಂತ ಕರೀತಾರೆ ನೋಡಿ, ಕಬಿನಿ ನದಿ, ಶಿಂಸಾ ನದಿ, ಹಾರಂಗಿ ನದಿ, ಲೋಕಪಾವನಿ ನದಿ, ಭವಾನಿ ನದಿ, ಇವೆಲ್ಲವೂ ಕೂಡ ಎದರ ಉಪನದಿಗಳಪ್ಪ ಅಂದ್ರೆ ಕಾವೇರಿ ನದಿ ಉಪನದಿಗಳು. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಆ ಪ್ರಮುಖ ಉಪನದಿಗಳ ವಿಶೇಷತೆಗಳು ಗೊತ್ತಿರಬೇಕು. ಉದಾಹರಣೆಗೆ ಬಹಳ ಸಾರಿ ಕೇಳೋದು, ಕಾವೇರಿ ನದಿ ಉಪನದಿಯಾದ ಹೇಮಾವತಿ ನದಿಗೆ ಗೋರೂರು ಅಣೆಕಟ್ಟನ್ನು ಹಾಸನದಲ್ಲಿ ಗೋರೂರು ಎಂಬ ಸ್ಥಳದಲ್ಲಿ ಕಟ್ಟದ. ಅದಕ್ಕೆ ಗೋರೂರು ಅಣೆಕಟ್ಟನ್ನು ಯಾವ ನದಿ ಅಂದ್ರೆ ಕಾವೇರಿ ನದಿ ಉಪನದಿಯಾದ ಹೇಮಾವತಿ ನದಿ ನೆನಪಿಡ್ರಿ, ಸರಿನಾ? ಅದೇ ರೀತಿಯಾಗಿ ನಿಮಗೆ ಬಹಳ ಸಾರಿ ಪ್ರಶ್ನೆ ಕೇಳೋದು ಯಾವುದಂದ್ರೆ, ಈ ಬೆಂಗಳೂರಿಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಪ್ರಮುಖ ಒಂದು ಕಾವೇರಿ ನದಿ ಉಪನದಿ ಯಾವುದಂದ್ರೆ ಅರಕಾವತಿ. ಅರಕಾವತಿ ನದಿ ಉಪನದಿ ಯಾವುದಂದ್ರೆ ಬಹಳ ಸಾರಿ ಕೇಳ್ತಾರೆ ವೃಷಭಾವತಿ. ಇದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಹರಿಯುವಂಥ ನದಿ. ಅದೇ ರೀತಿ ಲಕ್ಷ್ಮಣ ತೀರ್ಥ ನದಿ ಉಪನದಿ ಯಾವುದಂದ್ರೆ ರಾಮತೀರ್ಥ. ಇನ್ನು ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಒಂದು ನಂಜಗೋಡಿನ ನಂಜುಂಡೇಶ್ವರ ದೇವಾಲಯ ಯಾವ ನದಿಯ ದಡದ ಮೇಲೆ ಕಂಡು ಬರ್ತಂದ್ರೆ ಕಪಿಲ ಅಥವಾ ಕಬಿನಿ ನದಿಯ ದಂಡೆಯ ಮೇಲೆ ಕಂಡು ಬರ್ತಕ್ಕಂಥದ್ದು. ಇವು ಪ್ರಮುಖವಾಗಿ ನೀವು ನೆನಪಿಡಬೇಕು ಪರೀಕ್ಷಾ ದೃಷ್ಟಿಯಿಂದ. ಈಗ ಇವು ಪೂರ್ವಾಭಿಮುಖವಾಗಿ ಹರಿಯುವಂಥ ಒಂದು ಪ್ರಮುಖ ನದಿಗಳು ಹೇಳೀನಿ. ನೆಕ್ಸ್ಟ್ ನಾನು ಇವಾಗ ಮತ್ತೆ ನಿಮಗೆ ಯಾವ ಇದು ನೋಡ್ಕೊಂಡ್ರೆ, ಈಗ ಈ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಪ್ರಮುಖ ನದಿಗಳನ್ನು ನೋಡ್ಕೊಳ್ಳೋಣ. ಬನ್ನಿ, ಇವಾಗ ನರ್ಮದಾ ನದಿನೂ ಕೂಡ ಬಹಳ ಸರಿ ಪ್ರಶ್ನೆ ಕೇಳ್ತಾರೆ. ನರ್ಮದಾ ನದಿ ನೋಡಿ, ನರ್ಮದಾ ನದಿ ಹುಟ್ಟುವಂಥದ್ದು ಎಲ್ಲಂದ್ರೆ ಮಧ್ಯಪ್ರದೇಶದ ಅಮರಕಂಟಕ ಪ್ರಸ್ಥಭೂಮಿಯಲ್ಲಿ, ಮಧ್ಯಪ್ರದೇಶದ ಅಮರಕಂಟಕ ಪ್ರಸ್ಥಭೂಮಿಯಲ್ಲಿ ಹುಟ್ಟುವಂಥ ನದಿ ಯಾವುದಂದ್ರೆ ನರ್ಮದಾ ನದಿ. ಮೈಕಲ್ ಶ್ರೇಣಿಯ ಅಮರಕಂಟಕ ಪ್ರಸ್ಥಭೂಮಿಯಲ್ಲಿ ಹುಟ್ಟುವಂಥ ನರ್ಮದಾ ನದಿಯು ಮೇಲ್ಭಾಗದಲ್ಲಿ ವಿಂಧ್ಯ ಪರ್ವತ, ಕೆಳಭಾಗದಲ್ಲಿ ಸಾತ್ಪುರ ಶ್ರೇಣಿಯ ಮಧ್ಯ ಹರಿದು ಇದು ಗುಜರಾತಿನ ಕಚ್ ಭಾಗದಲ್ಲಿ ಯಾವ ಸಮುದ್ರವನ್ನು ಸೇರ್ತಂದ್ರೆ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಹಾಗಾದ್ರೆ ವಿಶೇಷ ನೋಡಿ, ಭಾರತವನ್ನು ಹೆಚ್ಚು ಕಡಿಮೆ ಸುಮಾರು ಉತ್ತರ ಭಾರತ, ದಕ್ಷಿಣ ಭಾರತ ಎರಡು ಸಮಭಾಗಗಳಾಗಿ ವಿಭಾಗಿಸುವ ನದಿ ಯಾವುದಂದ್ರೆ ನರ್ಮದಾ ನದಿ. ಅದೇ ಅಕ್ಷಾಂಶ ಕೇಳಿದ್ರ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅದೇ ಪರ್ವತ ಶ್ರೇಣಿ ಕೇಳಿದ್ರೆ ವಿಂಧ್ಯ ಪರ್ವತ, ಸರಿನಾ? ಹಾಗಾದ್ರೆ ಇಂತಹ ನರ್ಮದಾ ನದಿಯು ದರ್ದಿ, ಕಪಿಲಧಾರ, ಧುವಂಧರ ಎಂಬ ಪ್ರಮುಖ ಜಲಪಾತವನ್ನು ನಿರ್ಮಿಸಿದೆ. ಇದು ಒಟ್ಟಾರೆ ಉದ್ದ 1312 ಕಿಲೋಮೀಟರ್ ಉದ್ದವಿದೆ. ಇದರ ವಿಶೇಷ ಅಂದ್ರೆ ಬಹಳ ಸರಿ ಕೇಳ, ದಕ್ಷಿಣ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಅತಿ ಉದ್ದವಾದ ಮತ್ತು ದೊಡ್ಡದ ನದಿ ಅಂದ್ರೆ ನರ್ಮದಾ ನದಿ. ಅದೇ ದಕ್ಷಿಣ ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ಉದ್ದವಾದ ಮತ್ತು ದೊಡ್ಡದಾದ ನದಿ ಯಾವುದು ಕೇಳಿದ್ರೆ ಗೋದಾವರಿ ಏನ್ರಿ. ಅದೇ ಪಶ್ಚಿಮಾಭಿಮುಖವಾಗಿರುವ ಉದ್ದವಾದ ದೊಡ್ಡದ ನದಿ ಯಾವಂದ್ರೆ ನರ್ಮದಾ ನದಿ. ಅದೇ ಇಡೀ ದಕ್ಷಿಣ ಭಾರತದಲ್ಲಿ ಉದ್ದವಾದ ಮತ್ತು ದೊಡ್ಡದಾದ ನದಿ ಯಾವುದಂದ್ರೆ ಗೋದಾವರಿ ನದಿ. ಇಡೀ ದಕ್ಷಿಣ ಭಾರತದಲ್ಲಿ ಉದ್ದವಾದ ಮತ್ತು ದೊಡ್ಡದಾದ ಎರಡನೇ ನದಿ ಯಾವುದಂದ್ರೆ ಕೃಷ್ಣಾ ನದಿ ಅಂತಕ್ಕಂಥದ್ದು. ಹಾಗಾದ್ರಲ್ಲಿ ಈ ಒಂದು ನರ್ಮದಾ ನದಿ ಗುಜರಾತ್ನಲ್ಲಿ ಅಲಿಯಾಬೇಟ್ ಅಂತಕ್ಕಂಥ ಒಂದು ಅಂತರ್ನದಿ ದ್ವೀಪವನ್ನ ನಿರ್ಮಿಸಿದೆ, ಸರಿನಾ? ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಅಮರಕಂಟಕ, ಆಮೇಲೆ ಬರೋಡ ಅಂತ ಪ್ರಮುಖ ನಗರಗಳು ನರ್ಮದಾ ನದಿಯ ದಂಡೆಯ ಮೇಲೆ ಕಂಡು ಬರ್ತಾವ. ಇನ್ನು ಪ್ರಮುಖವಾಗಿ ಬರ್ತಕ್ಕಂಥ ಒಂದು ನದಿ ಯಾವುದಂದ್ರೆ ತಾಪತಿ ನದಿ. ಇದನ್ನು ಕೂಡ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಸರಿ ಕೇಳ, ತಾಪತಿ ನದಿ ಅಥವಾ ತಾಪಿ ನದಿ.
ನೋಡ್ರಿ, ಇದನ್ನು ಕೂಡ ಮಧ್ಯಪ್ರದೇಶದ ಒಂದು ಬೆಟ್ರೂಲ್ ಜಿಲ್ಲೆಯ ಮುಲ್ತಾಯ ಕೆರೆ, ಯಾವ ಕೆರೆ? ಮುಲ್ತಾಯ ಕೆರೆ ಎಂಬಲ್ಲಿ ಉಗಮಾಗಿ ಇದು ಗುಜರಾತಿನ ಸೂರತ್ ಬಳಿ ಸುವಾಲಿ ಎಂಬ ಸ್ಥಳದಲ್ಲಿ ಇದು ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಇದು ಸುಮಾರು 724 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು. ಇದು ಯಾವುದಂದ್ರೆ ತಾಪತಿ ನದಿ. ಇದು ವಿಶೇಷವಾಗಿ ಈ ಕಡೆ ಸಾತ್ಪುರ ಶ್ರೇಣಿ ಮತ್ತು ಅಜಂತ ಶ್ರೇಣಿಗಳ ಮಧ್ಯಭಾಗದಲ್ಲಿ ಹರಿಯುವಂತ ನದಿ ಯಾವುದಂದ್ರೆ ತಾಪತಿ ನದಿ. ಇನ್ನು ಹಾಗೇನೆ ಇನ್ನೊಂದು ಪ್ರಮುಖವಾಗಿ ನದಿ ಬರ್ತಾ ನೋಡ್ರಿ, ಯಾವುದು? ಸಬರ್ಮತಿ ನದಿ. ಸಬರ್ಮತಿ ಹಾತ್ಮತಿ ಕೂಡಿ ಸಬರ್ಮತಿ ನದಿ ಆಗ್ಯದ. ಇಂತಹ ಸಬರ್ಮತಿ ಹುಟ್ಟುವಂತ ರಾಜ್ಯ ಅಂದ್ರೆ ರಾಜಸ್ಥಾನ. ನೋಡಿ, ರಾಜಸ್ಥಾನದಲ್ಲಿ ಉದಯಪುರ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂತ ಜೈ ಸಮುದ್ರ ಎಂಬಲ್ಲಿ ಹುಟ್ಟುವಂತ ನದಿ ಯಾವುದಂದ್ರ ಸಬರ್ಮತಿ ನದಿ. ಇಂತಹ ಒಂದು ಸಬರ್ಮತಿ ನದಿ ಗುಜರಾತಿನ ಒಂದು ಕಚ್ ಭಾಗದೊಳಗ ಬಂದು ಯಾವುದನ್ನ ಸೇರ್ತಂದ್ರ ಅರಬ್ಬಿ ಸಮುದ್ರವನ್ನ ಸೇರ್ತಕ್ಕಂಥದ್ದು. ಇಲ್ಲಿ ಸೇರ್ತ ನೋಡ್ರಿ, ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ ಯಾವುದಪ್ಪ ಅಂದ್ರ ಸಬರ್ಮತಿ ನದಿ. ಹಾಗಾದ್ರೆ ಇಂತಹ ಸಬರ್ಮತಿ ನದಿಯ ವಿಶೇಷ ಅಂದ್ರೆ ಸಬರ್ಮತಿ ಆಶ್ರಮ, ಆಮೇಲೆ ಗಾಂಧಿನಗರ, ಅಹಮದಾಬಾದ ಇವು ಯಾವ ನದಿಯ ದಂಡೆಯ ಮೇಲೆ ಕಂಡು ಬರ್ತಾವಪ್ಪ ಅಂದ್ರ ಸಬರ್ಮತಿ ನದಿಯ ದಂಡೆಯ ಮೇಲೆ ಕಂಡು ಬರ್ತಾವ. ಸರಿನಾ? ಎಸ್. ಹಾಗಾದ್ರೆ ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದ ನದಿ ಬರ್ತಾವ್ರಿ, ಲೂನಿ ನದಿ. ನೋಡಿ, ಲೂನಿ ನದಿನೂ ಕೂಡ ಯಾವ ರಾಜ್ಯ ಅಂದ್ರ ರಾಜಸ್ಥಾನದ ಅರಾವಳಿ ಬೆಟ್ಟಗಳ ಸಾಂಬಾರ ಸರೋವರದ ಸಮೀಪ. ಅದೇ ಯಾವುದಂದ್ರ ಅನುಸಾಗರ ಎಂಬಲ್ಲಿ ಉಗಮವಾಗಿ ಇದನ್ನು ಕೂಡ ಗುಜರಾತಿನ ಕಚ್ ಭಾಗದಲ್ಲಿ ಎಲ್ಲಿ ಹೋಗಿ ಸೇರ್ತದ ಅಂದ್ರ ಇದನ್ನು ಕೂಡ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ ಯಾವುದಂದ್ರ ಇದು ಲೂನಿ ನದಿ. ಲೂನಿ ಅಂದ್ರ ಉಪ್ಪು ಎಂದರ್ಥ. ಹಾಗಾದ್ರ ಇದರ ವಿಶೇಷ ಅಂದ್ರ ಇಡೀ ಭಾರತದಲ್ಲಿ ನೇರವಾಗಿ ಒಂದು ಸಾಗರಕ್ಕೆ ಸೇರದೆ ಇಂಗುವ ಮೂಲಕ ಒಂದು ಸಮುದ್ರವನ್ನು ಸಾಗರವನ್ನು ಸೇರುವಂತ ನದಿ ಯಾವುದಂದ್ರೆ ಲೂನಿ ನದಿ. ಇದು ನೇರವಾಗಿ ಅರಬ್ಬಿ ಸಮುದ್ರವನ್ನು ಸೇರದೆ ಇದು ಗುಜರಾತಿನ ಕಚ್ ಭಾಗದಲ್ಲಿ ಇಂಗುವ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ಒಂದು ವಿಶೇಷ ನದಿ ಯಾವುದಂದ್ರೆ ಲೂನಿ ನದಿ. ಇಂತಹ ಲೂನಿ ನದಿಯ ಉಪನದಿಗಳು ಯಾವ ಪ್ರಮುಖ ಉಪನದಿಗಳು? ಜೋಜ್ರಿ ಮತ್ತು ಸುಕ್ರಿ. ಯಾವ್ದ್ರಿ? ಜೋಜ್ರಿ ಮತ್ತು ಸುಕ್ರಿ. ಇನ್ನು ನೋಡಿ, ಕರ್ನಾಟಕದಲ್ಲಿ ಪ್ರಮುಖವಾದಂತ ಒಂದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಬರ್ತಾವ. ಅವು ಯಾವಂದ್ರ ಕಾಳಿ ಬರ್ತದ, ನೇತ್ರಾವತಿ ಬರ್ತದ, ಅದೇ ರೀತಿ ಶರಾವತಿ ನದಿ ಬರ್ತದ, ಬೇಡ್ತಿ ನದಿ ಬರ್ತದ. ಇವು ಪ್ರಮುಖ ನದಿಗಳು ಬರ್ತಾವ. ಅವು ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚು ಬಾರಿ ಕೇಳಿದ್ರಿಂದ ಅವು ಕೂಡ ನಮ್ಗೆ ಗೊತ್ತಿರಲಿ. ಅದು ಪ್ರಮುಖವಾಗಿ ಯಾವುದಂದ್ರ ವಿಶೇಷವಾಗಿ ನೋಡಿ, ಇಲ್ಲಿ ಕಾಳಿ ನದಿ. ನೋಡಿ, ಕಾಳಿ ನದಿ ಹುಟ್ಟುವಂಥದ್ದು ಕೂಡ ಇದು ಕರ್ನಾಟಕದಲ್ಲಿ. ಇದು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಉತ್ತರ ಕನ್ನಡ ಜಿಲ್ಲೆಯ ಸೂಪ ಬಳಿ ದಿಗ್ಗಿ ಗ್ರಾಮದಲ್ಲಿ ಉಗಮವಾಗುವಂತ ಕಾಳಿ ನದಿ. ಇದು ಕಾರವಾರ ಬಳಿ ಎಲ್ಲಿ ಸೇರ್ತಂದ್ರ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ ಯಾವುದಪ್ಪ ಅಂದ್ರ ಇದು ಒಂದು ಕಾಳಿ ನದಿ. ಹಾಗಾದ್ರೆ ಇಂತಹ ಕಾಳಿ ನದಿ ಸುಮಾರು 184 ಕಿಲೋಮೀಟರ್ ಉದ್ದವಾದಂತ ಒಂದು ನದಿ ಯಾವುದಂದ್ರೆ ಕಾಳಿ ನದಿ. ಇದರ ಕಾಳಿ ನದಿಯ ವಿಶೇಷ ಏನಂದ್ರ ಇಲ್ಲಿ ಕರ್ನಾಟಕದ ಪ್ರಮುಖ ಒಂದು ಅಣುವಿದ್ಯುತ್ ಸ್ಥಾವರ ಕೈಗಾ ಅಣುವಿದ್ಯುತ್ ಸ್ಥಾವರ ಯಾವ ನದಿಯ ದಂಡೆಯ ಮೇಲೆ ಅಂದ್ರ ಕಾಳಿ ನದಿಯ ಎಡದಂಡೆಯ ಮೇಲೆ ಕಂಡು ಬರುತ್ತದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಸಮೀಪ ಇದೊಂದು ಪ್ರಮುಖ ಜಲಪಾತ ನಿರ್ಮಿಸಿದ ಇದು ಲಾಲ್ಗುಡಿ ಜಲಪಾತ. ಯಾವ ಜಲಪಾತ ರೀ? ಲಾಲ್ಗುಡಿ ಜಲಪಾತವನ್ನು ನಿರ್ಮಿಸಿದಂತ ನದಿ ಯಾವುದಪ್ಪ ಅಂದ್ರ ಕಾಳಿ ನದಿ ಅಂತಕ್ಕಂಥದ್ದು. ಎಸ್. ಹಾಗಾದ್ರೆ ಈ ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸೂಪದ ಬಳಿ ಸೂಪಾಣೆಕಟ್ಟನ್ನು ನಿರ್ಮಿಸಲಾಗಿದೆ. ಎಸ್. ಅದೇ ರೀತಿಯಾಗಿ ಪ್ರಮುಖವಾದಂಥ ಯಾವಂದ್ರ ನೇತ್ರಾವತಿ ನದಿ. ಇದನ್ನು ಕೂಡ ಗೊತ್ತಿಲ್ಲ, ಬಹಳ ಇಂಪಾರ್ಟೆಂಟ್. ನೇತ್ರಾವತಿ ನದಿ ಹುಟ್ಟುವಂತಹ ಸ್ಥಳ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳ ರಾಯದುರ್ಗ ಎಂಬಲ್ಲಿ ಹುಟ್ಟುವಂತ ಒಂದು ನದಿನೇ ಯಾವ್ದಪ್ಪ ಅಂದ್ರೆ ನೇತ್ರಾವತಿ ನದಿ. ಬಲ್ಲಾಳ ರಾಯದುರ್ಗ ಎಂಬಲ್ಲಿ ಹುಟ್ಟಿ ಇದು ಮಂಗಳೂರಿನ ಹತ್ತಿರ ಕೋಡೆಯಾಲ ಬೈಲ ಎಂಬಲ್ಲಿ ಇದು ಎಲ್ಲಿ ಸೇರ್ತಪ್ಪ ಅಂದ್ರ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ನದಿ ಯಾವುದಂದ್ರ ನೇತ್ರಾವತಿ. ಹಾಗಾದ್ರೆ ನಿಮಗೆ ಪ್ರಮುಖವಾಗಿ ಗೊತ್ತಿಲ್ಲ, ಈ ನೇತ್ರಾವತಿ ನದಿಯ ದಡದ ಮೇಲಿರುವಂತ ಪ್ರಮುಖ ಸ್ಥಳಗಳು ಯಾವ ಪ್ರಶ್ನೆ ಕೇಳಬಹುದು. ಅದು ಯಾವುದಂದ್ರ ಬಂಟ್ವಾಳ,
ಉಜಿರೆ ಅದನ್ನು ಕೂಡ ಕೇಳ್ತಾರೆ. ಅದೇ ರೀತಿ ನೇತ್ರಾವತಿ ನದಿಯ ಉಪನದಿ ಯಾವ್ದಂದ್ರೆ ಕುಮಾರಧಾರ ಅಂತ ಬರ್ತದ. ಕುಮಾರಧಾರ. ಹಾಗಾದ್ರೆ ಈ ಕುಮಾರಧಾರ ಎದುರು ಉಪನದಿ ಅಂದ್ರೆ ನೇತ್ರಾವತಿ ನದಿಯ ಒಂದು ಉಪನದಿ. ಹಾಗಾದ್ರೆ ಈ ಕುಮಾರಧಾರ ನದಿಯ ದಡದ ಮೇಲೆ ಇರತಕ್ಕಂಥ ಪ್ರಮುಖ ಒಂದು ಪ್ರಸಿದ್ಧ ಸ್ಥಳ ಯಾವುದಪ್ಪ ಅಂದ್ರ ಕುಕ್ಕೆ ಸುಬ್ರಹ್ಮಣ್ಯ. ಯಾವ ದೇವಾಲಯ? ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ. ಇದು ಯಾವ ನದಿಯ ದಡದ ಮೇಲೆ ಕಂಡು ಬರ್ತಂದ್ರ ಇದು ಕುಮಾರಧಾರ ನದಿಯ ದಂಡೆಯ ಮೇಲೆ. ನೇತ್ರಾವತಿ ನದಿಯ ದಂಡೆಯ ಮೇಲೆ ಕಂಡುಬರುವ ಪ್ರಮುಖ ಸ್ಥಳ ಅಂದ್ರೆ ಧರ್ಮಸ್ಥಳ, ಉಜಿರೆ ಮತ್ತು ಬಂಟ್ವಾಳ ಗೊತ್ತಿರಲಿ. ಹಾಗಾದ್ರೆ ಈ ನೇತ್ರಾವತಿ ನದಿಯು ಬಂಡಾಜೆ ಎಂಬ ಜಲಪಾತವನ್ನ ನಿರ್ಮಿಸುತ್ತದೆ. ಎಸ್. ಹಾಗಾದ್ರೆ ಅದೇ ರೀತಿಯಾಗಿ ತಮ್ಗೆ ಗೊತ್ತಿರಲಿ ಬಹಳ ಸರಿ ಕೇಳುವಂತ ಪ್ರಶ್ನೆ ಅದು ಯಾವ್ದಾರ ಶರಾವತಿ ನದಿ. ಎಸ್. ಶರಾವತಿ ನದಿ ಪ್ರಮುಖವಾಗಿ ಹುಟ್ಟುವಂತ ಸ್ಥಳ ಯಾವ್ದಾರ ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಉಗಮವಾಗುವಂತ ಒಂದು ನದಿ ಯಾವುದಪ್ಪ ಅಂದ್ರೆ ಶರಾವತಿ ನದಿ. ಇಂತಹ ಶರಾವತಿ ನದಿಯು ಹೊನ್ನಾವರದ ಸಮೀಪ ಎಲ್ಲಿ ಸೇರ್ತಂದ್ರ ಇದು ಅರಬ್ಬಿ ಸಮುದ್ರವನ್ನ ಸೇರುವಂತದ್ದು. ಅವರಲ್ಲಿ ವಿಶೇಷ ಏನಂದ್ರ ನೋಡಿ, ಇದು ಭಾರತದಲ್ಲಿ ಪ್ರಮುಖ ಜಲಪಾತವಾದಂತ ಅದೇ ಯಾವ್ದ್ರ ಜೋಗ ಜಲಪಾತ ಅಥವಾ ಗೇರುಸೊಪ್ಪ ಜಲಪಾತ ಅಂತ ಕರೀತಾರೆ. ಯಾಕಂದ್ರೆ ಇದು ಶಿವಮೊಗ್ಗ ಜಿಲ್ಲೆಯ ಗೇರುಸೊಪ್ಪ ಎಂಬ ಸ್ಥಳದೊಳಗ ಜೋಗ ಜಲಪಾತವನ್ನು ನಿರ್ಮಿಸಿದೆ. ಈ ಜೋಗ ಜಲಪಾತ ಇನ್ನೊಂದು ಹೆಸರು ಯಾವ್ದಂದ್ರೆ ಗೇರುಸೊಪ್ಪ ಜಲಪಾತ. ಸುಮಾರು 253 ಮೀಟರ್ ಮೇಲಿಂದ ಕೆಳಗೆ ಧುಮುಕುವಂತ ನದಿ ಯಾವುದಪ್ಪ ಅಂದ್ರ ಜೋಗ ಜಲಪಾತ. ಅದಕ್ಕೆ ಇನ್ನೊಂದು ಹೆಸರು ಗೇರುಸೊಪ್ಪ ಜಲಪಾತ ಅಂತ ಕರೀತಾರ. ಎಸ್. ಇನ್ನ ಅದೇ ರೀತಿ ಪ್ರಮುಖವಾಗಿ ಇನ್ನೊಂದು ನದಿ ಬಹಳ ಸರಿ ಕೇಳ್ತಾರ ನೋಡ್ರಿ, ಅದೇ ಯಾವಂದ್ರ ಬೇಡ್ತಿ ನದಿ ಅಥವಾ ಗಂಗಾವಳಿ ನದಿ ಅಂತ ಕರೀತಾರ. ಬೇಡ್ತಿ ನದಿ ಅಥವಾ ಗಂಗಾವಳಿ ನದಿ ಅಂತ ಕರೀತಾರ. ಇಂತಹ ಒಂದು ಬೇಡ್ತಿ ನದಿ ಧಾರವಾಡ ಜಿಲ್ಲೆಯ ಸೋಮೇಶ್ವರ ಬೆಟ್ಟದಲ್ಲಿ, ಸೋಮೇಶ್ವರ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿನ ಯಾವುದಪ್ಪ ಅಂದ್ರ ಬೇಡ್ತಿ ನದಿ. ಇದು ಅಂಕೋಲದ ಗಂಗಾವಳಿ ಸಮೀಪ ಇದು ಅರಬ್ಬಿ ಸಮುದ್ರವನ್ನ ಸೇರ್ತದೆ. ಅದಕ್ಕೆ ಗಂಗಾವಳಿ ಒಂದು ಗಂಗಾವಳಿ ನದಿ ಅಂತ ಕೂಡ ಕರೀತಾರ. ಯಾವ್ದಂದ್ರ ಬೇಡ್ತಿ ನದಿ. ಹಾಗಾದ್ರೆ ಇನ್ನು ಪ್ರಮುಖವಾಗಿ ಬರ್ತಕ್ಕಂಥ ಒಂದು ನದಿ ಯಾವ್ದಪ್ಪ ಅಂದ್ರೆ ಅಘನಾಶಿ ನದಿ ಅಂತ ಕರೀತಾರ ನೋಡಿ. ಅಘನಾಶಿ ನದಿಯು ಪ್ರಮುಖ ಇದರ ಪ್ರಶ್ನೆ ಏನ್ ಕೇಳ್ತಾನಂದ್ರ ಇದು ಒಂದು ಉಂಚಳ್ಳಿ ಜಲಪಾತವನ್ನು ನಿರ್ಮಿಸಿದ. ಉಂಚಳ್ಳಿ ಜಲಪಾತವನ್ನು ನಿರ್ಮಿಸಿದ ನದಿ ಯಾವುದು ಪ್ರಶ್ನೆ ಕೇಳ ಅಘನಾಶಿನಿ ನದಿ ಅಂತ ಹೇಳ್ರಿ. ಎಸ್. ಇನ್ನು ಅದೇ ರೀತಿಯಾಗಿ ಮಹಾನದಿ ಮಾಂಡೋವಿ ಅಥವಾ ಮಹದಾಯಿ ನದಿ ಕುರಿತು ಪ್ರಶ್ನೆ ಕೇಳ್ತಾರ. ಮಹದಾಯಿ ಅಥವಾ ಮಾಂಡೋವಿ ನದಿ ನೋಡಿ. ಮಹದಾಯಿ ಅಥವಾ ಮಾಂಡೋವಿ ಒಂದು ನದಿ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಇದು ಭೀಮಗಢ ಎಂಬ ಸ್ಥಳದಲ್ಲಿ, ದೇಗಾಮಿಹಳ್ಳಿ ಬಳಿ ಇರುವ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿ ನೋಡಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಇದು ದೇಗಾಮಿಹಳ್ಳಿ ಬಳಿ ಇರುವ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿನೇ ಒಂದು ಮಹದಾಯಿ ನದಿ. ಎಸ್. ಇದು ಕೊನೆಗೆ ಗೋವಾದ ಪಣಜಿ ಬಳಿ ಯಾವುದನ್ನು ಸೇರ್ತಂದ್ರೆ ಗೋವಾದ ರಾಜಧಾನಿ ಯಾವುದು ಪಣಜಿ ಬಳಿ ಇದು ಅರಬ್ಬಿ ಸಮುದ್ರವನ್ನ ಸೇರ್ತಕ್ಕಂಥದ್ದು. ಹಾಗಾದ್ರೆ ಇದ್ರ ವಿಶೇಷ ನೋಡಿ, ಕಳಸಾ ಮತ್ತು ಬಂಡೂರಿ ಇದು ಗೋವಾ ಮತ್ತು ಒಂದು ಅಂಶ ಕಳಸಾ ಬಂಡೂರಿ. ಕಳಸಾ ಬಂಡೂರಿ ಎರಡು ಪ್ರಮುಖ ಉಪನದಿಗಳು ಎದುರಂದ್ರೆ ಮಹದಾಯಿ ನದಿಯ ಪ್ರಮುಖ ಉಪನದಿಗಳು ಕಳಸಾ ಬಂಡೂರಿ. ಇಂತಹ ಮಹದಾಯಿ ನದಿ ವಿವಾದ ಕುರಿತು ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ರಾಜ್ಯಗಳ ನಡುವೆ ಕುರಿತು ವಿವಾದ ಇರತಕ್ಕಂಥದ್ದು. ಇಂತಹ ಮಹದಾಯಿ ನದಿಯು ವಜ್ರಪೋಹ ಮತ್ತು ದೂಧಸಾಗರ ಎಂಬ ಎರಡು ಪ್ರಮುಖ ಜಲಪಾತವನ್ನು ನಿರ್ಮಿಸಿದಂತ ನದಿ ಯಾವುದಪ್ಪ ಅಂದ್ರ ಮಹದಾಯಿ ನದಿ ಅಂತಕ್ಕಂಥದ್ದು. ಇಲ್ಲಿ ಕೆಲವು ನದಿಗಳ ಪ್ರಮುಖ ಜಲಪಾತ ಕೇಳ್ತಾನೆ, ಅದನ್ನ ಒಮ್ಮೆ ಸಪರೇಟ್ ಜಲಪಾತಗಳ ಕುರಿತು ನಿಮಗೆ ನಾನು ಚರ್ಚೆ ಮಾಡ್ತೀನಿ. ಎಸ್. ಹಾಗಾದ್ರೆ ನೆಕ್ಸ್ಟ್ ಮತ್ತೆ ಈ ಪ್ರಮುಖ ನದಿಗಳನ್ನು ಈಗ ನೋಡೋಣ. ಎಸ್. ನೋಡಿ, ಕೆಲವು ಕರ್ನಾಟಕದಲ್ಲಿ ಕೆಲವು ಸಣ್ಣ ನದಿಗಳು ಬಂಗಾಳ ಕೊಲ್ಲಿಸಿರುವಂಥ ಕೆಲವು ನದಿಗಳು ಅವುಗಳಂದ್ರೆ ಪಾಲಾರ, ಉತ್ತರ ಪೆನ್ನಾರ ಮತ್ತು ದಕ್ಷಿಣ ಪೆನ್ನಾರ. ಇದನ್ನು ಕೂಡ ಪರೀಕ್ಷೆ ಕೇಳ್ಯಾರ. ಅದರಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PS ಎಕ್ಸಾಮ್ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದನ. ಪಾಲಾರ ನದಿಯು ಎಲ್ಲಿ ಹುಡ್ತಾರ ಕೋಲಾರ ಜಿಲ್ಲೆಯ ತಳಗವಾರಹಳ್ಳಿಯ ಬಳಿ ನಂದಿದುರ್ಗ ಬೆಟ್ಟದಲ್ಲಿ ಉಗಮವಾಗಿ ಇದು ತಮಿಳುನಾಡಿನ ಮಹಾಬಲಿಪುರಂ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವಂತ ನದಿ. ಹಾಗೇನೆ ಉತ್ತರ ಪೆನ್ನಾರ ಅಥವಾ ಉತ್ತರ ಪಿನಾಕಿ ಅಂತ ಕರೀತಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗ ಬೆಟ್ಟ ಶ್ರೇಣಿಯ ಚನ್ನಕೇಶವ ಬೆಟ್ಟಗಳಲ್ಲಿ ಉಗಮವಾಗಿ ನೆಲ್ಲೂರು ಬಳಿ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದು. ಹಾಗೇನೆ ದಕ್ಷಿಣ ಪೆನ್ನಾರ ಅಥವಾ ದಕ್ಷಿಣ ಪಿನಾಕಿನಿ ಈ ನದಿಯು ಕೋಲಾರ ಜಿಲ್ಲೆಯ ನಂದಿದುರ್ಗ ಬೆಟ್ಟದಲ್ಲಿ ಉಗಮವಾಗಿ
ತಮಿಳುನಾಡಿನ ಕಡಲೂರಿನ ಬಳಿ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದು. ಅದೇ ರೀತಿ ಮೈಸೂರಿನ ದಕ್ಷಿಣ ಭಾಗದಲ್ಲಿ ಹರಿಯುವಂಥ ನದಿ ಮೋಯಾರ್ ನದಿ ಅಂತ ಬರುತ್ತೆ ನೋಡಿ, ಅದನ್ನು ಕೂಡ ನೆನಪಿಡ್ರಿ. ಎಸ್, ಹೀಗೆ ಕೆಲವೊಂದು ವಿವಾದಾತ್ಮಕ ನದಿಗಳ ಬಗ್ಗೆ ಗೊತ್ತಿರಬೇಕು. ಉದಾಹರಣೆಗೆ ಸಿಂಧೂ ನದಿ ಭಾರತ ಮತ್ತು ಪಾಕಿಸ್ತಾನ ವಿವಾದದ 1960ರಲ್ಲಿ ಒಪ್ಪಂದ ಆಗಿತ್ತು ನೋಡಿ. ಅದೇ ರೀತಿ ಬ್ರಹ್ಮಪುತ್ರ ನದಿ ಭಾರತ ಮತ್ತು ಚೀನಾದ ವಿವಾದದ ಬ್ರಹ್ಮಪುತ್ರ ನದಿ ಉಪನದಿ ತಿಸ್ತಾ ನದಿಯ ಕುರಿತು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ವಿವಾದದ ನೋಡಿ. ಬ್ರಹ್ಮಪುತ್ರ ನದಿಯು ಭಾರತ ಮತ್ತು ಚೀನಾದ ನಡುವೆ ವಿವಾದ ಇದ್ರ ಬ್ರಹ್ಮಪುತ್ರ ಉಪನದಿ ಯಾವುದು ತಿಸ್ತಾ ನದಿಯ ಕುರಿತು ಬಾಂಗ್ಲಾದೇಶ ಮತ್ತು ಭಾರತ ನಡುವೆ ವಿವಾದದ. ಸರಿನಾ? ಅದೇ ರೀತಿ ಬಹಳ ಸರಿ ನೋಡಿ, ಮಲ್ಲ ಪೆರಿಯಾರ್ ನದಿ ತಮಿಳುನಾಡು ಮತ್ತು ಕೇರಳ ನಡುವೆ ವಿವಾದದ. ತುಂಗಭದ್ರಾ ನದಿ ಕುರಿತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ನಡುವೆ ಕುರಿತು ವಿವಾದದ. ಇಂಥ ಕೆಲವು ಪ್ರಮುಖ ವಿವಾದಗಳು ಕೂಡ ತಮ್ಗೆ ಗೊತ್ತಿರಬೇಕು ನೋಡಿ. ಇನ್ನು ನೀರಿನ ಹರಿಯುವ ಪ್ರಮಾಣವನ್ನು ಅಳೆಯಲ್ಪಡಿಸ್ತಕ್ಕಂಥ ಒಂದು ಏಕಮಾನ ಕ್ಯೂಸೆಕ್ಸ್ ಅಂತ ಕರೀತಾರೆ ನೋಡಿ. ಕ್ಯೂಸೆಕ್ಸ್ ಮತ್ತು ಕ್ಯೂಮೆಕ್ಸ್ ಅಂತೇಳಿ. ಎಸ್, ಇಲ್ಲಿ ಕ್ಯೂಸೆಕ್ಸ್ ಅಂದ್ರೆ ಪ್ರತಿ ಸೆಕೆಂಡ್ಗೆ 1 ಘನ ಅಡಿ ಹರಿಯುವ ನೀರಿನ ಪ್ರಮಾಣವನ್ನು ಕ್ಯೂಸೆಕ್ಸ್ ಅಂತ ಕರೆದ್ರೆ, 1 ಸೆಕೆಂಡ್ಗೆ ಹರಿಯುವ ಘನ ಮೀಟರ್ ನೀರಿನ ಪ್ರಮಾಣವನ್ನು ಕ್ಯೂಮೆಕ್ಸ್ ಅಂತ ಕರೀತಾರೆ. ಇನ್ನು ನೀರಿನ ಗಾತ್ರವನ್ನು ಅಳೆಯುವಂಥ ಏಕ ಮಾಡೋದು TMC, 1000 ಮಿಲಿಯನ್ ಕ್ಯೂಬಿಕ್ ಫೀಟ್, 1000 ಮಿಲಿಯನ್ ಒಂದು ಘನ ಅಡಿ ಅಂತಕ್ಕಂಥದ್ದು. ಇದು ನೀರಿನ ಗಾತ್ರವನ್ನು ಅಳಿತಕ್ಕಂಥದ್ದು. ಉದಾಹರಣೆಗೆ ಆಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರಿನ ಗಾತ್ರವನ್ನು ಅಳಿತಕ್ಕಂಥದ್ದು ಯಾವಂದ್ರೆ TMC. ಸರಿನಾ? ಇದು ನಾನು ಇವತ್ತು ದಕ್ಷಿಣ ಭಾರತದ ಪ್ರಮುಖ ನದಿಗಳು ಏನಿದೆ, ಕರ್ನಾಟಕ ನದಿಗಳಾಗಿರ್ಬೋದು, ಭಾರತ ನದಿಗಳಾಗಿರ್ಬೋದು. ನಾನು ನೆಕ್ಸ್ಟ್ ಒಂದು ಕ್ಲಾಸ್ ಒಳಗೆ ಉತ್ತರ ಭಾರತ ನದಿಗಳ ಕುರಿತು ಒಂದು ಪ್ರಮುಖ ಅಂಶಗಳನ್ನು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇದು ನೆಕ್ಸ್ಟ್ ಪೊಲೀಸ್ ಎಕ್ಸಾಮ್ ಮುಗಿದ ತಕ್ಷಣ ಒಮ್ಮೆ ಕ್ಲಾಸ್ನಾಗ ಒಂದು ನದಿಯನ್ನು ಮ್ಯಾಪ್ ಮುಖಾಂತರ ನಿಮ್ಗೆ ಪರ್ಫೆಕ್ಟಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಪ್ರಸ್ತುತ ಅತ್ಯಂತ ಸಮೀಪದಲ್ಲಿ ಇದೇ ಸೆಪ್ಟೆಂಬರ್ 20ಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇರೋದ್ರಿಂದ ಈ ನದಿಗಳ ಪ್ರಮುಖ ಅಂಶಗಳನ್ನು ಮಾತಾಡಿ ನಾನು ವಿವರಣಾತ್ಮಕವಾಗಿ ಹೇಳಿಲ್ಲ, ಅದಕ್ಕೆ ವೇಗವಾಗಿ ಹೇಳಿ ಅನ್ಕೋಬೇಡ್ರಿ. ಇದು ಜಸ್ಟ್ ನಿಮಗೇನು ರಿವಿಷನ್ ಕ್ಲಾಸ್. ಓಕೆ, ತಮಗೆಲ್ಲರೂ ಕೂಡ ಧನ್ಯವಾದಗಳು.